ನಮ್ಮ ಹೃದಯವನ್ನ ಹೆಲ್ತಿಯಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ಕೆಲವು ವಿಚಾರಗಳನ್ನ ನೋಡಿ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಯೂಟ್ಯೂಬ್ನಲ್ಲಿ ಕೊಟ್ಟಿದ್ದೀನಿ. ಬನ್ನಿ ನೋಡೋಣ. ನಮ್ಮ ಹೃದಯವನ್ನು ನಾವು ಆರೋಗ್ಯವಾಗಿ ಇಡಬೇಕು ಅಂತ ಹೇಳಿದ್ರೆ ಮೊದಲನೇದು ಉಪ್ಪು, ಸೋಡಿಯಂ ಆಹಾರ ಕಡಿಮೆ ಮಾಡ್ಕೋಬೇಕು. ವಾರಕ್ಕೆ ಕನಿಷ್ಠ ಪಕ್ಷ 150 ನಿಮಿಷಗಳ ಕಾಲ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಅಂದ್ರೆ ನಾವು ಯಾವುದಾದ್ರೂ ಒಂದು ವ್ಯಾಯಾಮ ಶಾಲೆಗೆ ಹೋಗ್ಬೇಕು ಅಂತಲ್ಲ, ಮನೆಯಲ್ಲೇ ಮಾಡ್ಬೋದು, ಓಡಾಡ್ಬೋದು, ಮನೆಯಲ್ಲೇ ನಿಧಾನವಾಗಿ ಓಡಾಡ್ಬೋದು. ವಯಸ್ಸಾದವರು ಎಸ್ಪೆಷಲಿ 60 ವರ್ಷ ಆದ್ಮೇಲೆ ಮನೆಯಲ್ಲಿ ಕೈಕಾಲುಗಳನ್ನ ಆಡಿಸೋದನ್ನ ಕಲ್ತ್ಕೋಬೇಕು. ಗೇಟ್ ಇದ್ರೆ ಗೇಟ್ ಇಟ್ಕೊಂಡು ಉಟ್ವಯಸ್ ಹೊಡಿಬೇಕು. ಹೀಗೆ ತುಂಬಾ ಸರಳವಾದ ವ್ಯಾಯಾಮಗಳನ್ನು ಪ್ರತಿನಿತ್ಯ ಮಾಡಲೇಬೇಕು. ಸಿಗರೇಟ್ ಸೇರ್ತಾ ಇದ್ರೆ ದಯವಿಟ್ಟು ಸಿಗರೇಟ್ ತಪ್ಪಿಸಿ ಹೊಗೆ ಏರೋ ಕಡೆ ಇರಬೇಡಿ. ನಿಮ್ಮ ತೂಕವನ್ನು ಕಾಪಾಡ್ಕೋಬೇಕು. ಸಾಮಾನ್ಯವಾಗಿ 80, 90, 100 ಇದ್ರ ಮೇಲೆ ತೂಕಕ್ಕೆ ಹೋಗಬಾರ್ದು. ಏನಾದ್ರು ಮಾಡಿ ತೂಕವನ್ನು ಕಡಿಮೆ ಮಾಡ್ಕೋಬೇಕು. ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನ ನಾವು ಯಾವಾಗಲೂ ಆಗಿಂದಾಗೆ ಚೆಕ್ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಲ್ತ್ಕೋಬೇಕು. ನಿಮಗೆ ವಯಸ್ಸಾಗ್ತಾ ಬಂತು ಅಂತ ಹೇಳಿದಾಗೆಲ್ಲ ಎಸ್ಪೆಷಲಿ 60 ವರ್ಷ ಆದ್ಮೇಲೆ ನಾವು ಹೃದಯ ರಕ್ತನಾಳದ ಆರೈಕೆ ಮಾಡಲೇಬೇಕು. ಆಹಾರದ ಪೋಷಣೆ, ಸಮತೋಲನ ಆಹಾರ ಸೇವನೆ ಮಾಡಬೇಕು. ತರಕಾರಿ, ಹಣ್ಣುಗಳು, ಧಾನ್ಯಗಳನ್ನ ಮಾಡಬೇಕು. ಪ್ರೋಟೀನ್ಗಳನ್ನ ತಿನ್ಬೇಕು. ಆರೋಗ್ಯಕರ ಕೊಬ್ಬುಗಳು ಅಂದ್ರೆ ಎಣ್ಣೆಯನ್ನ ಆದಷ್ಟು ಮಟ್ಟಿಗೆ ಒಳ್ಳೆ ಎಣ್ಣೆಯನ್ನು ತಗೊಳ್ಬೇಕು. ಹೆಚ್ಚು ಎಣ್ಣೆಯನ್ನ ತಗೊಳ್ಬಾರ್ದು. ಇದು ನಾನು ಹೇಳ್ತಿರೋದು ಎಲ್ಲ ವಯಸ್ಸಿನವ್ರಿಗೂ ಆಗುತ್ತೆ. ಆದ್ರೆ ಚಿಕ್ಕವರು ಇದನ್ನ ಹೇಗೋ ಜೀರ್ಣ ಮಾಡ್ಕೊಳ್ತಾರೆ. ನಮ್ಮಂಥವ್ರು 60 ವರ್ಷ ಆದ್ಮೇಲೆ, 70 ವರ್ಷ ಆದ್ಮೇಲೆ, 80 ವರ್ಷ ಆದ್ಮೇಲೆ ನಾವು ಆಹಾರದ ಸೇವನೆಯನ್ನ ಆದಷ್ಟು ಒಳ್ಳೆಯ ಆಹಾರಗಳನ್ನ ಸೇವನೆ ಮಾಡೋದು ಕಲ್ತ್ಕೋಬೇಕು. ಪ್ರತಿನಿತ್ಯ ಹಣ್ಣುಗಳನ್ನ ತಿನ್ನೋದು ಕಲ್ತ್ಕೋಬೇಕು. ಆದ ಮೇಲೆ 60 ವರ್ಷ ಆದ್ಮೇಲೆ ಎಸ್ಪೆಷಲಿ ನಾವು ಸಕ್ಕರೆ ತಿನ್ನೋದನ್ನ ಕಡಿಮೆ ಮಾಡ್ಕೋಬೇಕು. ಅಂದ್ರೆ ಸಕ್ಕರೆಗೆ ಸಂಬಂಧಪಟ್ಟಂತ ಆಹಾರಗಳನ್ನ ಆದಷ್ಟು ಕಡಿಮೆ ತಿನ್ಬೇಕು. ಮತ್ತೆ ಕೊಬ್ಬು, ಎಣ್ಣೆ ಜಾಸ್ತಿ ಇರ್ತಕ್ಕಂಥದನ್ನು ಕಡಿಮೆ ಮಾಡ್ಬೇಕಾಗುತ್ತೆ. ಉಪ್ಪು ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ರಕ್ತದ ಒತ್ತಡ ಜಾಸ್ತಿ ಮಾಡೋಕ್ ಕಾರಣವಾಗುತ್ತೆ. ಮತ್ತೆ ಹೆಚ್ಚು ಸಕ್ಕರೆ ತಗೊಂಡ್ರೆ ರಕ್ತದಲ್ಲಿ ಸಕ್ಕರೆ ಜಾಸ್ತಿಯಾಗಿ ಡಯಾಬಿಟಿಕ್ ಜಾಸ್ತಿ ಆಗ್ಬಹುದು. ಆದ್ರಿಂದ ಉಪ್ಪು, ಸಕ್ಕರೆ ಎರಡು ಮಿತವಾಗಿ ತಿನ್ನೋದು ಕಲ್ತ್ಕೋಬೇಕು. ಜೊತೆಗೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಲೇಬೇಕು. ಆಕಸ್ಮಿಕವಾಗಿ ಚಿಕ್ಕ ವಯಸ್ಸಿನಿಂದ ನೀವು ಮದ್ಯ ಸೇವನೆ ಮಾಡೋದು ಕಲ್ತಿದ್ರೆ ತುಂಬಾ ಮಿತವಾಗಿ ತಗೋಬೇಕು. ತುಂಬಾ ಹೆಚ್ಚು ಮದ್ಯವನ್ನು ಕುಡಿಬಾರದು. ದೈಹಿಕ ಚಟುವಟಿಕೆಯನ್ನ ಪ್ರತಿನಿತ್ಯ ಮಾಡಲೇಬೇಕು. ಏನು ಇಲ್ಲದೆ ಇದ್ರೆ ವಾಕಿಂಗ್ ಮಾಡಬೇಕು. ವಯಸ್ಸಾದ್ಮೇಲೆ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ, ಈಜಾಡೋಕ್ಕಾಗಲ್ಲ. ಆದ್ರಿಂದ ಕಡೆ ಪಕ್ಷ ಬೆಳಿಗ್ಗೆ ಅಥವಾ ಸಾಯಂಕಾಲ 1 ಕಿಲೋಮೀಟರ್ನಷ್ಟು ನಡಿಗೆ ಮಾಡಲೇಬೇಕು. ಆರೋಗ್ಯಕರವಾಗಿ ತೂಕವನ್ನು ಕಾಪಾಡ್ಕೊಂತ ಬನ್ನಿ. ಹೆಚ್ಚಾಗಿ ಆಹಾರವನ್ನ ನಮ್ಮ ದೇಹದ ತೂಕ ಜಾಸ್ತಿ ಮಾಡುತ್ತಲ್ಲ ಆಹಾರವನ್ನು ತಗೋಬಾರ್ದು. ರಕ್ತದ ಒತ್ತಡವನ್ನ ಆದಷ್ಟು ಮಟ್ಟಿಗೆ ಚೆಕ್ ಮಾಡಿ ಕಡಿಮೆ ಮಾಡ್ಕೊಡಕ್ಕೆ ಪ್ರಯತ್ನ ಮಾಡಬೇಕು. ದೊಡ್ಡವರು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನಾನು CG ನಾಗರಾಜ. 60 ವರ್ಷಗಳ ಕಾಲ ಉಪಾಧ್ಯಾಯನ ಕೆಲಸ ಮಾಡಿದ್ಮೇಲೆ ಇದನ್ನ ಹೇಳ್ಬೇಕು ಅನಿಸ್ತು, ಇವತ್ತು ಮಾಡಿದ್ದೀನಿ. ವಿಚಾರಗಳನ್ನ ತಗೊಂಡಿರ್ತಕ್ಕಂಥದ್ದು ಆಫೀಸ್ ಆಫ್ ಡಿಸೀಸಸ್, ಆಫೀಸ್ ಆಫ್ ಪ್ರಿವೆನ್ಷನ್, ಮೇಯೋ ಕ್ಲಿನಿಕ್, WW ಹಾರ್ಟ್ ಆರ್ಗನೈಸೇಷನ್. ಇವುಗಳಿಗೆ ಧನ್ಯವಾದಗಳು. ಇಮೇಜಸ್ ಕ್ರಿಯೇಟಿವ್ ಕಾಮನ್ ಇಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವರು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಿಮ್ಮ ವಂದನೆಗಳು. ದಯವಿಟ್ಟು ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡೋಕೆ ಪ್ರಯತ್ನ ಮಾಡಿ.